ಹಾಯ್ ಎಲ್ರಿಗೂ ನಮಸ್ಕಾರ. ನನ್ನ ಹೊಸ ವ್ಲಾಗ್ಗೆ ವೆಲ್ಕಮ್ ಬ್ಯಾಕ್ ಅಂತ ಹೇಳ್ತಾ ಇವತ್ತಿನ ಒಂದು ರ್ಯಾಂಡಮ್ ನೈಟ್ ರುಟೀನ್ನ ನಾನು ನಿಮ್ಮ ಜೊತೆ ಶೇರ್ ಮಾಡ್ಕೋತಾ ಇದ್ದೀನಿ. ಸೊ ಹೇಗೆ ಹೆಣ್ಮಕ್ಳು ತಮ್ಮನ್ನು ತಾವು ಮೋಟಿವೇಟ್ ಮಾಡಿಕೊಂಡು ವರ್ಕ್ ಮಾಡಬೇಕು, ಹಾಗೆ ನಾವು ಇರುವಂತಹ ಜಾಗದಲ್ಲಿ ನಾವು ಏನೇನು ಎಂಜಾಯ್ ಮಾಡಬೇಕು ಅನ್ನೋದನ್ನ ಇವತ್ತಿನ ಒಂದು ವಿಡಿಯೋದಲ್ಲಿ ಒನ್ ಬೈ ಒನ್ ಹೇಳ್ತೀನಿ. ಹಾಗೆ ಅದಕ್ಕಿಂತ ಮುಂಚೆ ನೀವಿನ್ನು ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದೀರಾ, ಈ ಕೂಡಲೇ ಹೋಗಿ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲೇ ಕಾಣುವಂತಹ ಬೆಲ್ ಬಟನ್ ಮೇಲೆ ಮರಿದೇ ಕ್ಲಿಕ್ ಮಾಡಿ, ಹಾಗೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸಿ. ಸೊ ನಾನು ಇದೇ ಕೆಲಸ ಮಾಡ್ತಾ ಹೋಗಿ ಅಂತ ನಾನು ಹೇಳಲ್ಲ. ಸೊ ನಾನು ಯಾವ್ಯಾವ ಥರ ಮ್ಯಾನೇಜ್ ಮಾಡ್ಕೊಂಡು ಹೋಗ್ತೀನಿ ಅದನ್ನು ನಾನು ಹೇಳ್ತಾ ಇದ್ದೀನಿ. ಸೊ ಇಷ್ಟು ದಿನ ಆದರೂ ನಾನು ವಿಡಿಯೋನ ಮಾಡ್ತಾ ಇರಲಿಲ್ಲ. ಯಾಕೆ ಅಂತ ಅಂದರೆ ಸ್ವಲ್ಪ ವರ್ಕ್ ಲೋಡ್ ಇತ್ತು, ಹಾಗೆ ಮಕ್ಕಳುಗಳು ಕೂಡ ತುಂಬ ಹಠ, ಹಾಗೆ ನನಗೂ ಕೂಡ ಹೆಲ್ತ್ ಇಶ್ಯೂಸ್ ಇತ್ತು. ಸೊ ಹಾಗಾಗಿ ಇಷ್ಟು ದಿನ ವಿಡಿಯೋನ ಮಾಡ್ತಿರಲಿಲ್ಲ. ನೋಡೋಣ ಇನ್ಮೇಲೆ ರೆಗ್ಯುಲರಾಗಿ ಆದರೆ ಹಾಕ್ತೀನಿ, ಇಲ್ಲ ಅಂದರೆ ಇದೇ ತರಹ ದಿನ ಬಿಟ್ಟು ದಿನ ಎಲ್ಲ ವೀಕ್ಲಿ ಒನ್ಸ್ ಹಾಕ್ತಾ ಇರ್ತೀನಿ. ಸೊ ಬನ್ನಿ, ಇನ್ನು ತಡ ಮಾಡೋದು ಬೇಡ, ವಿಡಿಯೋ ಏನು ಟಾಪಿಕ್ಕು ಅದನ್ನು ಕವರ್ ಮಾಡೋಣ. ಸೊ ಏನಪ್ಪ ಅಂತ ಅಂದರೆ, ನೈಟ್ ಟೈಮು ನಿಮಗೆ ಅನ್ನಿಸ್ತಾ ಇರುತ್ತೆ, ಬೆಳಿಗ್ಗೆ ತಿಂಡಿನೂ ಮಾಡಿರ್ತೀವಿ, ಮಧ್ಯಾಹ್ನ ಊಟನೂ ಮಾಡಿರ್ತೀವಿ, ಅಡುಗೆನೂ ಮಾಡಿರ್ತೀವಿ, ನೈಟೂ ಮಾಡಬೇಕಲ್ಲಪ್ಪ ಅಂತ ಬೋರ್ ಹೊಡಿತಾ ಇರುತ್ತೆ. ಸೊ ಇಂಥ ಟೈಮಲ್ಲಿ ನೀವು ಏನು ಮಾಡಬೇಕಂದ್ರೆ, ನಿಮ್ಮ ಜಾಗನ ಅಂದರೆ ನಿಮ್ಮ ಏನು ಕೆಲಸ ಮಾಡಬೇಕು ಅಂತ ಅಂದ್ಕೊಂಡಿದ್ದೀರಾ ಅದನ್ನು ಒಂದು ಲಿಸ್ಟ್ ಔಟ್ ಮಾಡ್ಕೊಳ್ಳಿ. ಮಾರ್ನಿಂಗ್ ತಿಂಡಿ ಮಾಡಲೇಬೇಕು, ಅದರಲ್ಲಿ ಏನು ನಾವು ಕಾಂಪ್ರೂನೇ ಆಗಬೇಕಾಗಿಲ್ಲ. ಸೊ ಹಾಗೆ ಮಧ್ಯಾಹ್ನ, ಹಾಗೆ ರಾತ್ರಿ. ಮಧ್ಯಾಹ್ನ ಮನೆಯಲ್ಲಿ ದೊಡ್ಡವ್ರು ಯಾರು ಇದ್ದರು, ಇಲ್ಲ ಹಸ್ಬೆಂಡ್ ಯಾರು ಇದ್ದರು ಅಂದರೆ ಅದು ಅಷ್ಟೇ, ಆಪ್ಷನ್ಸ್ ತಗೊಳ್ಳೋಂಗೆ ಇಲ್ಲ, ಮಾಡಲೇಬೇಕು, ಮಾಡೋಣ, ಓಕೆನಾ. ಯಾಕಂದರೆ ಅವರು ಹೊರಗೋಗಿ ದುಡಿತಾರೆ, ಹಸ್ಬೆಂಡು ಕೂಡ, ಹಾಗೆ ಮನೆಯಲ್ಲಿ ದೊಡ್ಡವರು ಕೂಡ ಇರ್ತಾರೆ, ಅವರು ಒಂದು ಮಗುವಿನ ಸಮಾನ. ಸೊ ಅವ್ರಿಗೂ ಕೂಡ ಬಿಸಿ ಬಿಸಿ ಇದು ಮಾಡಿ ಹಾಕಬೇಕು. ಸೊ ಇನ್ ಕೇಸ್ ನಾವು ಮಕ್ಕಳು ಈ ರೀತಿಯಾಗಿ ಇದ್ದರೆ ಏನು ಮಾಡ್ತೀವಿ, ಮಕ್ಳಿಗೆ ಏನು ಬೇಕು ಎಮರ್ಜೆನ್ಸಿ ಅಂದರೆ ಅವ್ರಿಗೆ ಬಿಸಿ ಅನ್ನ ಮಾಡಿ ಮೊಸರಲ್ಲಿ ತಿನ್ನಿಸೋದು, ಅಥವಾ ಬೆಳಿಗ್ಗೆ ಏನಾದರೂ ತಿಂಡಿ ಮಾಡಿ ಗ್ರೇವಿ ಏನಾದ್ರು ಇದ್ದರೆ ಅದರಲ್ಲಿ ತಿನ್ನಿಸ್ತೀವಿ. ಸೊ ನಾವೇನಾದ್ರು ಒಬ್ಬರೇ ಇದ್ದರೆ, ಸೊ ಈ ರೀತಿಯಾಗಿ ನಮ್ಮ ಏನು ಫುಡ್ ರುಟೀನ್ನ ನಾವು ಮಾಡ್ಕೊಂಬಿಡ್ತೀವಿ. ಅದೇ ಯಾರು ಇದ್ದರೆ ಮಧ್ಯಾಹ್ನದ ಹೊತ್ತು ಅವ್ರಿಗಾಗಿ ಮಾಡಬೇಕು ಅನ್ನೋದಿರುತ್ತೆ. ಅದೇ ರೀತಿ ನಾವು ರಾತ್ರಿ ಟೈಮು ಕೆಲಸ ಮಾಡಬೇಕಾದ್ರೆ ಮಾರ್ನಿಂಗು ಮತ್ತು ನೈಟ್ ಕೆಲಸಕ್ಕೆ ನಾವು ಅಡ್ಜಸ್ಟ್ ಆಗಿ ಮಧ್ಯಾಹ್ನದಕ್ಕೆ ಸ್ವಲ್ಪ ಸ್ಕಿಪ್ ಮಾಡ್ಕೋಬೋದು. ನಾವಿದ್ದರೆ, ಇನ್ ಕೇಸ್ ಯಾರು ಇದ್ದರೆ ಜಾಯಿಂಟ್ ಫ್ಯಾಮಿಲಿ ಆಗಿರ್ಬೋದು, ಅಥವಾ ಮನೇಲಿ ತುಂಬ ಜನ ಇದ್ದಾರೆ ಅಂತಂದರೆ ಈ ಕೆಲಸಗಳನ್ನ ನಾವು ಮಾಡೋಕ್ಕಾಗಲ್ಲ. ಆದ್ರೂ ಈ ಎಲ್ಲ ಒಂದು ಕಮಿಟ್ಮೆಂಟ್ಸ್ ಇದ್ರೂ ನಾವು ಫ್ರೀಯಾಗಿ ಯಾವ್ಯಾವ ಕೆಲಸ ಮಾಡ್ಬೋದು ಅಂತ ಅಂದರೆ, ಮಧ್ಯಾಹ್ನ ಟೈಮೇ ನೀವು ಯಾವಾಗಲೂ ಪಾತ್ರೆನ ವಾಶ್ ಮಾಡಿ ಇಟ್ಕೊಂಬಿಡಿ. ಸೊ ದಟ್ ನೈಟು ಪಾತ್ರೆ ತೊಳೆಯೋ ಅಷ್ಟು ಇರೋಲ್ಲ. ನೈಟ್ ತಟ್ಟೆನ ಒಂದು ಟೈಮ್ ಅಷ್ಟೇ ಇರುತ್ತೆ ತಟ್ಟೆ, ಅದನ್ನಲ್ಲೇ ವಾಶ್ ಮಾಡಿ ಎತ್ತಿಟ್ಕೊಬಿಡ್ಬೋದು. ಅದೇ ಮಾರ್ನಿಂಗ್ ಟಿಫನ್ದು, ಮಧ್ಯಾಹ್ನ ಊಟದ್ದು, ರಾತ್ರಿ ಊಟದ್ದು ಎಲ್ಲ ತೊಳೆದು ಕೂತ್ಕೊಳ್ಳೋಕ್ಕೆ ಫುಲ್ ಸ್ಟ್ರೈನ್ ಆಗೋಗುತ್ತೆ. ಸೊ ಅದಕ್ಕೋಸ್ಕರ ನಾನು ಹೇಳೋದು ಏನಪ್ಪ ಅಂತಂದರೆ, ಮಧ್ಯಾಹ್ನದೊತ್ತು ಸ್ವಲ್ಪ ನಾವು ಜಾಸ್ತಿ ಕೆಲಸನ ಡಿಸ್ಟ್ರಿಬ್ಯೂಟ್, ಅಂದರೆ ಜಾಸ್ತಿ ಕೆಲಸ ಮಧ್ಯಾಹ್ನದೊತ್ತುದು ನೈಟೇ ಇತ್ತು ಅಂತ ಅಂದರೆ ಹೆವಿ ಅನಿಸುತ್ತೆ. ಮಧ್ಯಾಹ್ನದ ಕೆಲಸ ಮಧ್ಯಾಹ್ನನೇ ಸ್ವಲ್ಪ ಮುಗಿಸ್ಕೊಬಿಟ್ರೆ ನೈಟ್ ಅಷ್ಟು ಸ್ಟ್ರೈನ್ ಆಗಲ್ಲ, ಓಕೆನಾ. ಇದು ಒಂದು ನನ್ನ ಮೇನ್ ಟಿಪ್ ಅಂತಲೇ ಹೇಳ್ಬೋದು. ಯಾಕಂದರೆ ಇತ್ತೀಚಿನ ದಿನಗಳಲ್ಲಿ ನನಗೆ ನೈಟು ಮಕ್ಕಳನ್ನ ಬೇಗ ಮಲಗಿಸ್ಬೇಕು ಅಂತಲೇ ಆಗಲಿ, ಅಥವಾ ಇನ್ನೊಂದಕ್ಕೆ ಆಗಲಿ ಕೆಲಸ ನನಗೆ ಸೀರಿಯಸ್ಲಿ ಟೈಮ್ ಸಾಲ್ತಾ ಇರಲಿಲ್ಲ. ಆದ್ರೂ ಇವಾಗೂ ಏನು ತುಂಬ ಬೇಗ ಏನು ಮಲಗಲ್ಲ. ಮಕ್ಕಳು ಬಂದು 10:30 ಅಷ್ಟರಲ್ಲಿ ಮಲಗ್ತಾರೆ. ನಾನು ಮಲಗೋ ಅಷ್ಟರಲ್ಲೇ ಒಂದು 11:30, 12 ಆಗೇ ಹೋಗ್ಬಿಡುತ್ತೆ. ಸೊ ಇವಾಗೂ ಏನು ತುಂಬ ಅರ್ಲಿ ಅಂತ ಅಲ್ಲ, ಬಟ್ ಮಕ್ಕಳಿಗೆ ಸ್ವಲ್ಪ ಬೇಗ ಮಲಗಿಸ್ತಾ ಇದ್ದೀನಿ. ಅದು ಒಂದೇ ಸ್ವಲ್ಪ, ಅಂದರೆ ಮಕ್ಕಳು ಸ್ವಲ್ಪ ದೊಡ್ಡವರು ಆಗೋವರೆಗೂ ಅವ್ರು ಅಡ್ಜಸ್ಟ್ ಆಗಬೇಕಲ್ಲ. ಸೊ ಹಾಗಾಗಿ ಟೈಮಿಂಗ್ಸ್ನ ಕೀಪಪ್ ಮಾಡ್ಕೊಳ್ಬೇಕು ಅಂತಲೇ ನಾನು ನೈಟ್ ಯಾವ ಕೆಲಸನೂ ಇಟ್ಕೊಳ್ಳಲ್ಲ. ಹಾಗೆ ಹಲವಾರು ನನ್ನ ನೈಟ್ ರುಟೀನ್ ವೀಡಿಯೋಗಳನ್ನ ನೀವು ಲಾಸ್ಟ್ ಹಳೆಯ ವೀಡಿಯೋಗಳಲ್ಲಿ ನೋಡಿದ್ದೀರಾ. ನೈಟು ಎಷ್ಟೊತ್ತಾದರೂ ನಾನು ಮಲ್ಕೊತಾನೆ ಇರಲಿಲ್ಲ, ಎಲ್ಲ ಕ್ಲೀನ್ ಮಾಡಿ ಪಾತ್ರೆ ಎಲ್ಲ ವಾಶ್ ಮಾಡಿಟ್ಟು ಆಮೇಲೆ ಮಲ್ಕೊತಾ ಇದ್ದೆ. ಬಟ್ ಈಗ ಆ ಥರ ಅಲ್ಲ, 1-2-3 ಬಿದ್ದಿದ್ರೂ ಏನು ತಲೆನೋವು ತಗೊಳ್ಳಲ್ಲ ನಾನು. ಮಾರ್ನಿಂಗ್ ತೊಳ್ಕೊಂಡ್ರಾಯ್ತು ಅಂತ ಸುಮ್ಮನಾಗ್ಬಿಡ್ತೀನಿ. ಸೊ ಈ ರೀತಿಯಾದ ವರ್ಕ್ನಾಗಲಿ ಟೈಮ್ನಾಗಲಿ ಮ್ಯಾನೇಜ್ ಮಾಡ್ತಾಯಿದ್ರೆ ನಮಗೂ ಕೂಡ ಓಕೆ, ಅಷ್ಟು ತಲೆನೋವಿಲ್ಲ ನಮಗೆ ಅಂತ ಅನಿಸುತ್ತೆ. ಸೊ ನಾನು ಅಷ್ಟೇ, ಇಲ್ಲಿ ನೋಡಿ ಸಾಂಬಾರು ಮಾಡಿರಲಿಲ್ಲ ನಾನು ಇವತ್ತು ಮಧ್ಯಾಹ್ನ, ನೈಟ್ ಮಾಡ್ತಾಯಿದ್ದೆ.
ನನಗಿವಾಗ ಅಡುಗೆ ಮನೆ ಸ್ವಲ್ಪ ಚೇಂಜ್ ಮಾಡಿ ಆ್ಯಂಬಿಯನ್ಸ್ ಎಲ್ಲ ಫುಲ್ಲು ಸೂಪರ್ ಜೋಶ್ ಬರುತ್ತೆ ನನಗೆ ಅಡುಗೆ ಮನೇಲಿ. ಇವಾಗ ಯಾವುದೇ ಕೆಲಸ ಮಾಡಬೇಕಾದ್ರೂ ನೈಟ್ ಟೈಮ್ ಕೆಲಸ ಮಾಡಬೇಕಾದ್ರೆ ಒಂದು 7:30 ಹಂಗೆ 8:30 ಹಂಗೆ ಓದಿ ಮುಗಿಸ್ತೀನಿ. 7:30 ಹಂಗೆ ಒಂದ್ಸಲ ಎದ್ದು ಬರ್ತೀನಿ, ಏನೇನಿದೆ ಏನೇನಿಲ್ಲ ತರಕಾರಿ ಎಲ್ಲ ನೋಡಿ ಅಂತ. ಒಂದು 8:30ಗೆ ನಾನು ಸ್ಟಾರ್ಟ್ ಮಾಡಿದ್ರೆ ಬಿಗ್ ಬಾಸ್ 9:30ವರೆಗೂ ಎಲ್ಲ ಕೆಲಸನೂ ಮುಗಿಸ್ಕೊಬಿಡ್ತೀನಿ. ಮತ್ತಿನ್ನೇನಿದ್ರು ಅದು ಬಿಗ್ ಬಾಸ್ ಆದಮೇಲೆ ಇನ್ನೇನಿದ್ರು ಅಡುಗೆ ಮನೆಗೆ ನಾನು ಕಾಲಿಡೋದು. ಮಕ್ಕಳು ಒಂದ್ಸಲ ಕಲ್ಸ್ಕೊಂಡು ಇಬ್ರಿಗೂ ತಿನ್ನಿಸ್ಬಿಡ್ತೀನಿ ಊಟನ. ಸೊ ನನಗೆ ಎಷ್ಟೇ ಆದರೂ ಬಿಗ್ ಬಾಸ್ ಬೇಕು. ಸೊ ಹಾಗಾಗಿ 9:30ಗೆ ಎಲ್ಲ ಕೆಲಸನೂ ಮುಗಿಸಿ ಬಂದು ಕುತ್ಕೊಂಡ್ಬಿಡ್ಬೇಕು. ಅದಕ್ಕೋಸ್ಕರ 9:30 ಇನ್ನೂ ಆಗಿರಲಿಲ್ಲ, ಎಲ್ಲ ಕೆಲಸನೂ ಮುಗಿಸಿ ಹೋಗ್ಬಿಡೋಣ ಅಂದ್ಬಿಟ್ಟು ಎಲ್ಲ ಕೆಲಸ ಮಾಡ್ಕೋತಾ ಇದ್ದೀನಿ. ಇದೇ ಥರ ಒಂಥರ ಲೈಟ್ಸು ಆ ಥರ ಎಲ್ಲ ಇದ್ದರೆ ಖುಷಿಯಾಗುತ್ತೆ. ಸೊ ಮಾಡ್ತಾ ಇರಬೇಕು ಕೆಲಸ ಅಂತ ಅನಿಸುತ್ತೆ ನನಗೆ. ನೀವು ಕೂಡ ಅಷ್ಟೇ ಜಾಸ್ತಿ ಕೆಲಸ ಅಂತ ತಲೆ ಮೇಲೆ ಹೇಳ್ಕೊಂಡು ಮಾಡೋದು ಆ ಥರ ಮಾಡೋಕ್ಕೆ ಹೋಗಬೇಡಿ. ಟೈಮ್ನ ಮ್ಯಾನೇಜ್ ಮಾಡ್ಕೊಳ್ಳಿ. ಹಾಗೆ ಕೆಲಸನ ಒಂದು ಬರ್ಕೊಂಡು ಬೆಳಿಗ್ಗೆ ಇಷ್ಟು, ಮಧ್ಯಾಹ್ನ ಇಷ್ಟು, ಸಂಜೆ ಇಷ್ಟು ಅಂತ ಪ್ಲ್ಯಾನ್ ಮಾಡಿಕೊಂಡು ಮಾಡಿ. ಹೆವಿ ಮಾಡ್ಕೊಂಡು ಎಲ್ಲ ಒಟ್ಟಿಗೆ ಮಾಡ್ತೀನಿ ಆ ಥರ ಎಲ್ಲ ಅಂದ್ಕೋಬೇಡಿ. ಯಾಕಂದರೆ ನಮಗೆ ಹುಷಾರಿಲ್ಲ, ನಮಗೇನೋ ಆಯಿತು ಅಂದರೆ ಯಾರೂ ಬರೋಕ್ಕೆ ಹೋಗಲ್ಲ. ನಮ್ಮನ್ನು ನಾವೇ ನೋಡ್ಕೊಳ್ಳೋದ್ರಿಂದ ನಮಗೆ ಯಾವಾಗಾಗುತ್ತೆ ಆವಾಗ ಮಾಡ್ಕೋಬೇಕು. ಓಕೆನಾ? ಸೊ ಹಿಂಗೆ ಹೇಳ್ತಾ ಇದೊಂದು ಒಳ್ಳೆ ಬೆಸ್ಟ್ ಟಿಪ್ ನನ್ನ ಪ್ರಕಾರ. ನಾನು ಇತ್ತೀಚಿನ ದಿನಗಳಲ್ಲಿ ಅರ್ಥ ಮಾಡ್ಕೊಂಡಿರೋದು ಇದೇನೆ. ನಮಗೆ ಯಾವಾಗಾಗುತ್ತೆ ಕೆಲಸಗಳು ಆವಾಗ ನಾವು ಮಾಡ್ಕೋಬೇಕು. ಬೇರೆಯವ್ರನ್ನ ಮೆಚ್ಚೋಕ್ಕೋಸ್ಕರ ಆಗಲಿ ಅಥವಾ ತೋರಿಕೆಗೋಸ್ಕರ ಆಗಲಿ ಮಾಡ್ಕೊಳ್ಳೋಕ್ಕೆ ಹೋಗಬಾರ್ದು. ಯಾಕಂದರೆ ಯಾವತ್ತಿದ್ರೂ ಕೆಲಸ ನಾವೇ ಮಾಡಬೇಕು, ಯಾವತ್ತಿದ್ರೂ ನಮ್ಮದೇ ಅದು ಕೆಲಸ ಅಲ್ವಾ. ಸೊ ಹಾಗಾಗಿ ಯಾವಾಗಾಗುತ್ತೆ ಆವಾಗ ಆರಾಮಾಗಿ ನೀವು ಮಾಡ್ಕೊಳ್ಳಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋ ಪ್ರೊಡಕ್ಟಿವ್ ನೈಟ್ ನಂದಿದು. ಆ್ಯಕ್ಚುಲಿ ತುಂಬ ಎನರ್ಜೆಟಿಕ್ಕಾಗಿ ಮಾಡ್ತಾ ಇರುವಂತಹ ಕೆಲಸಗಳು ರುಟೀನ್ ಇತ್ತೀಚಿನ ದಿನಗಳಲ್ಲಿ ಇದೆ ನಂದು ರುಟೀನು ಅಂತ ಹೇಳ್ತಾ ವಿಡಿಯೋನ ಎಂಡ್ವರೆಗೂ ನೋಡಿ. ಐ ಥಿಂಕ್ ನಿಮಗೆ ಲೈಕ್ ಆಗ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮೂಲಕ ನಿಮ್ಮ ಅಭಿಪ್ರಾಯಗಳನ್ನ ತಿಳಿಸೋದನ್ನ ಯಾವುದೇ ಕಾರಣಕ್ಕೂ ಮರಿಬೇಡಿ. ಡೈಲಿ ವ್ಲಾಗ್ ಆಫ್ಟರ್ 1 ಮಂತ್ ನಾನು ಹಾಕಿರೋದು ಅಂತ ಅನ್ಕೋತೀನಿ. ಹಾಗೆ ಮನಿ ಸೇವಿಂಗ್ ಟಿಪ್ನು ಕೂಡ ತುಂಬ ಜನ ಕೇಳ್ತಾ ಇದ್ದೀರಾ ಇಷ್ಟಪಟ್ಟು. ಸದ್ಯದಲ್ಲೇ ಅದನ್ನು ಕೂಡ ಹಾಕ್ತೀನಿ. ಬಾಯ್.